ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ಸೀತಾಳಗಿರಾದಲ್ಲಿ ಆರಂಭವಾಯಿತು 11 ದಿನಗಳ ಪ್ರವಚನ ಮಹೋತ್ಸವ. ಶ್ರೀ 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 ಅಭಿನವ ಬಾಲಯೋಗಿ ಶರಣಶಂಕರಲಿಂಗ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಭಕ್ತರ ಅಭೂತಪೂರ್ವ ಸ್ಪಂದನೆ. ವರದಿ ಬೆಂಗಳೂರು ನ್ಯೂಸ್ 9. ವರದಿಗಾರರು ವಿಜಯ್ ಕುಮಾರ್ ಪಾಟೀಲ್, ಹುಮ್ನಾಬಾದ್. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸೀತಾಳಗಿರ ಸುಕ್ಷೇತ್ರದಲ್ಲಿ ಭಕ್ತಿಭಾವದ ಸಂಭ್ರಮವನ್ನೇ ನಿರ್ಮಿಸಿದ್ದ ಆಧ್ಯಾತ್ಮಿಕ ಕಾರ್ಯಕ್ರಮವು ಭಾನುವಾರದಿಂದ ಸಡಗರದಿಂದ ಆರಂಭವಾಯಿತು. ಶ್ರೀ ಸದ್ಗುರು ದತ್ತದಿಗಂಬರ ಮಾಣಿಕೇಶ್ವರರ ಭವ್ಯ ರಥದ ನಿರ್ಮಾಣದ ಹಿನ್ನೆಲೆಯಲ್ಲಿ ಆಯೋಜಿಸಲಾದ ಈ ಧಾರ್ಮಿಕ ಜಾತ್ರೆ 11 ದಿನಗಳ ಕಾಲ ನಡೆಯಲಿದ್ದು, ಮೊದಲ ದಿನದ ಪ್ರವಚನ ಕಾರ್ಯಕ್ರಮಕ್ಕೆ ಭಕ್ತರು ದಟ್ಟ ಸಂಖ್ಯೆಯಲ್ಲಿ ಸೇರುವ ಮೂಲಕ ಸ್ಮರಣೀಯ ಕ್ಷಣವನ್ನಾಗಿ ಮಾಡಿದರು. ಈ ಮಹಾಪುರಾಣ ಪ್ರವಚನ ಉತ್ಸವಕ್ಕೆ ಶ್ರೀ 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 ಅಭಿನವ ಬಾಲಯೋಗಿ ಶರಣಶಂಕರಲಿಂಗ ಮಹಾರಾಜರು ದಿವ್ಯ ಸಾನ್ನಿಧ್ಯ ನೀಡಿ, ಶ್ರೀ ಬಾಲಯೋಗಿ ಶರಣಶಂಕರಲಿಂಗ ಯೋಗಿಗಳು ಸ್ವಂತ ಮತ್ತು ಕಲಮೂಡ ಆಶ್ರಮದ ವತಿಯಿಂದ ಉದ್ಘಾಟನೆ ನೆರವೇರಿಸಿದರು. ದಿನಾಂಕ ಮೇ 6, 2025 ರಿಂದ ಮೇ 16, 2025 ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಶ್ರೀ ಲಕ್ಷ್ಮೀ ದೇವಾಲಯದ ಆವರಣದಲ್ಲಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಪ್ರವಚನ ನಡೆಯಲಿದೆ. ಕಾರ್ಯಕ್ರಮದ ಮೊದಲ ದಿನದ ಹೈಲೈಟ್ಸ್. ಗ್ರಾಮದ ಮಹಿಳೆಯರು, ಪುರುಷರು ಭಕ್ತಿಭಾವದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವಿಶೇಷವಾಗಿ ಅಕ್ಕಮಹಾದೇವಿ ಮಹಿಳಾ ಸಂಘದ ಸದಸ್ಯರು ಪ್ರದರ್ಶಿಸಿದ ಕೋಲಾಟ ಜನರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವಿಜಯಕುಮಾರ ಬಿ ಪಾಟೀಲ, ಭೀಮರಾವ ಮಾಂತೇಶ ಹಡಪಾದ, ಸಚಿನ್ ಖಟೆನೋರ, ವಿಠ್ಠಲ ಕಲ್ಯಾಣ, ರವೀಂದ್ರ ಮುದಕಪ್ಪ, ಗೋವಿಂದ ಜಟಗೊಂಡ, ಪಾಂಡುರಂಗ ಮುಲಗಿ ಹಾಗೂ ಇತರ ಗಣ್ಯರು ಭಾಗವಹಿಸಿದರು. ಮಾಧ್ಯಮದೊಂದಿಗೆ ಸದ್ಗುರುವಿನ ಸಂದೇಶ. ಪ್ರವಚನದ ಬಳಿಕ ಶ್ರೀ 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 ಅಭಿನವ ಬಾಲಯೋಗಿ ಶರಣಶಂಕರಲಿಂಗ ಮಹಾರಾಜರು ಬೆಂಗಳೂರಿನ ನ್ಯೂಸ್ 9 ಮಾಧ್ಯಮದೊಂದಿಗೆ ಮಾತನಾಡಿ, ಈ ಪ್ರವಚನದ ಗಂಭೀರತೆಯ ಬಗ್ಗೆ ಹಾಗೂ ದೇಶದ ಸಾಂಸ್ಕೃತಿಕ ಒಗ್ಗಟ್ಟಿನ ಅಗತ್ಯತೆ ಬಗ್ಗೆ ತಮ್ಮ ದೃಢ ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮವು ಗ್ರಾಮಸ್ಥರಲ್ಲಿ ಆಧ್ಯಾತ್ಮಿಕತೆ ಬೆಳೆಸಿದಂತೆ ಗ್ರಾಮೀಣ ಸಮೂಹದಲ್ಲಿ ಏಕತೆ ಮತ್ತು ಶಾಂತಿಯ ಸಂದೇಶವನ್ನು ನೀಡುವ ಮಹತ್ವದ ಹೆಜ್ಜೆಯಾಯಿತು. ಧನ್ಯವಾದಗಳು. ವರದಿ ವಿಜಯ್ ಕುಮಾರ್ ಪಾಟೀಲ್. ಉದ್ದೇಶಕ್ಕಾಗಿ ತಾವು ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ವಿಶ್ವ ಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ, ಭಕ್ತರ ಏಳಿಗೆಗಾಗಿ, ಈ ದೇಶವನ್ನು ಕಾಯುವಂತಹ ಯೋಧರ ಒಂದು ಧೈರ್ಯಕ್ಕಾಗಿ, ಅನ್ನವನ್ನು ನೀಡುವಂತಹ ರೈತರ ಒಂದು ಬಲಕ್ಕಾಗಿ, ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ತಕ್ಕಂತಹ ಭಕ್ತರ ಬೆಳಕು ನೀಡುವುದಕ್ಕಾಗಿ ಸುಮಾರು 53 ಗ್ರಾಮಗಳನ್ನು ಮುಗಿಸಿ 54ನೇ ಗ್ರಾಮವಾಗಿರ್ತಕ್ಕಂಥ ಈ ಸೀತಾಳಗಿರ ಗ್ರಾಮಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಬಾಲಯೋಗಿ ಅಭಿನವ ಶರಣಶಂಕರಲಿಂಗ ಅಪ್ಪಾಜಿಯವರು ಮುಲ್ಲಾಮಾರಿ ತೀರ ಕ್ಷೇತ್ರ ಸ್ವಂತ ಅವರು ಒಂದು ಪಾವನ ಸನ್ನಿಧಾನದೊಳಗ ಮಹಾಯೋಗಿ ಮಾಣಿಕನಾಥರ ಒಂದು ಭವ್ಯವಾಗಿರ್ತಕ್ಕಂಥ ರಥ ನಿರ್ಮಾಣದ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದಾಗಿದೆ. ಅದಕ್ಕಾಗಿ ಇದು ಈ ಸೀತಾಳಗಿರ ಗ್ರಾಮದಲ್ಲಿ ತಾವೇನದ ಅಂದ್ರೆ ಈಗ 53ನೇ ತನ 54ನೇದು ಮಾಡ್ತಾ ಇದ್ದಲ್ಲ, 54ನೇ ಗ್ರಾಮವಾಗಿ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿ ಒಳಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಹಳ್ಳಿ ಒಳಗೆ ಚಟಮುಕ್ತ ಗ್ರಾಮವನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅಪ್ಪಾಜಿಯವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಮುತ್ತೈದೆ ತಾಯಂದಿರಿಗೆ ಉಡಿಯನ್ನು ತುಂಬಿ ಆ ತಾಯಂದಿರಲ್ಲಿ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಅವಕಾಶವನ್ನ ಪರಮ ಪೂಜ್ಯ ಬಾಲಯೋಗಿ ಅಭಿನವ ಶರಣಶಂಕರಲಿಂಗ ಅಪ್ಪಾಜಿಯವರು ಮಾಡ್ಕೊಂತ ಬಂದಿರತಕ್ಕಂಥದ್ದದ. ಎಲ್ಲ ಗ್ರಾಮದ ಸದ್ಭಕ್ತರು ಸಹಿತ ಅಷ್ಟೇ ಸಹಕಾರವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಬಂದಿದ್ದಾರೆ. ಯಾವ ಪರಮ ಪೂಜ್ಯರು ಹುಟ್ಟಿದ 9 ವರ್ಷಕ್ಕೆ ಮನೆಯನ್ನು ಬಿಟ್ಟು ಇಲ್ಲಿಯ ಪರ್ಯಂತರವಾಗಿ ಮನೆಯ ಬಾಗಿಲಲ್ಲ, ಊರ ಅಗಿಶಿನೂ ಸಹಿತ ಅಲ್ಲಿ ಹುಟ್ಟಿಲ್ಲ. ಅವರು ಸರ್ವಸಂಘ ಪರಿತ್ಯಾಗಿಗಳು. ಅವರು ಲೋಕ ಕಲ್ಯಾಣಾರ್ಥವಾಗಿಯೇ ಜನ್ಮವನ್ನು ತಾಳಿ ಬಂದಿರತಕ್ಕಂಥ ಆ ಮಾಣಿಕೇಶ್ವರನ ಅಪರಾವತಾರಿಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅದ. ಅಂಥ ಪರಮ ಪೂಜ್ಯರ ಸೇವೆಯನ್ನು ಮಾಡತಕ್ಕಂಥ ಭಕ್ತರೇ ಒಂದು ಧನ್ಯವಂತರು ಅಂತ ತಿಳಿದು ಈ ಸಂದರ್ಭದಲ್ಲಿ ಹೇಳಬೇಕಾಗಿ ಬಂದಿದೆ. ಇದು ಎಷ್ಟು ದಿವಸ ಕಾರ್ಯಕ್ರಮ ತಾವು? ಸುಮಾರು 5 ವರ್ಷಗಳ ಪರ್ಯಂತರವಾಗಿ ಮಾಡ್ಕೊಂತ ಬಂದೀವಿ. ಮಧ್ಯದೊಳಗೆ ನಮ್ಗೆ ಕರೋನಾ ಅನ್ನತಕ್ಕಂಥದ್ದು ಸ್ವಲ್ಪ ಅಡಚಣೆ ಮಾಡಿತ್ತು. ಆ ಕರೋನಾ ಆದ ಬಳಿಕ ಈಗ ಮತ್ತೆ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೊಂಟೀವಿ. ಈ ಫೆಬ್ರವರಿ ತಿಂಗಳೊಳಗೆ ನಮ್ಮ ಮಹಾಯೋಗಿ ಮಾಣಿಕನಾಥರ ಒಂದು ಭವ್ಯವಾಗಿರ್ತಕ್ಕಂಥ ತೇರನ್ನ ಬರುವಂತದ್ದಾಗಿದೆ. ಆ ತೇರಿನ ನಿರ್ಮಾಣವನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಯಾವ ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕುಂಭಾಷಿ ಒಳಗ ರಾಜಗೋಪಾಲಾಚಾರಿ ಅಂತ ತಿಳಿದು ಅವರು ನಿರ್ಮಾಣವನ್ನು ಮಾಡ್ತಕ್ಕಂಥ ತೇರ ಭವ್ಯವಾಗಿರ್ತಕ್ಕಂಥದ್ದು. ಸುಮಾರು
ಒಂದು 51 ಫೀಟ್ ಎತ್ತರ 60 ಟನ್ ವಜ್ಜಿ ಇದ್ದಿರ್ತಕ್ಕಂತ ತೇರನ್ನ ನಮ್ಮ ನೆರೆಯ ರಾಜ್ಯಗಳು ಸಹಿತ ಹೊರಳಿ ನೋಡುವಂತಹ ರೀತಿ ಒಳಗೆ ತೇರ ಎಲ್ಲಿಯಾದರೂ ಇತ್ತು ಅಂತ ಕೇಳಿದ್ರೆ ಅದು ಮಹಾಯೋಗಿ ಮಾಣಿಕನಾಥನ ತೇರ ಅಂತ ತಿಳಿದು ಹೇಳುವುದರಲ್ಲಿ ಎರಡು ಮಾತಿಲ್ಲ ಅನ್ನತಕ್ಕಂಥದ್ದನ್ನ ತಮ್ಗೆ ತಿಳಿಸ್ತಾ ಇದ್ದೀವಿ. ಈಗಾಗಲೇ ಸವಿಸ್ತಾರವಾಗಿ ನಮ್ಮ ಶಾಸ್ತ್ರಿಯವರು ಮಾಣಿಕನಾಥ ಮಹಾರಾಜರದು ಮತ್ತು ಹಾಗೂ ಶರಣ ಶಂಕರಲಿಂಗ ಬಾಲಯೋಗಿ ಇವರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವರು ಧರ್ಮದ ಮತ್ತು ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಒಳ್ಳೆಯ ರೀತಿ ಒಂದು ದೊಡ್ಡ ಪ್ರಮಾಣದ ರಥವನ್ನ ಮಾಡಿಸಿ ಈ ಒಂದು ಸ್ವಂತ ಆಶ್ರಮದಲ್ಲಿ ಇದು ಮಾಡಿದ್ದಾರೆ. ಅದರ ಸಲುವಾಗಿ ಜನರಿಗೆ ಎಲ್ಲಾ ಭಾಗ್ಯದ ಪ್ರವಚನವನ್ನ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಸುಮಾರು 54 ಗ್ರಾಮಗಳಲ್ಲಿ ಈಗಾಗಿ ಚಾಲನೆಯಲ್ಲಿದೆ. ಅದಕ್ಕಾಗಿ ಈ ಒಂದು ಶಾಸ್ತ್ರಿಯವರು ಸವಿಸ್ತಾರವಾಗಿ ಹೇಳಿದಕ್ಕಾಗಿ ಅವರಿಗೆ ನಮ್ಮ TV9 ನ್ಯೂಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸಿತಾಳಗೆರೆ ಗ್ರಾಮದಲ್ಲಿ ತಾವು 11 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಇದರ ಉದ್ದೇಶವಾಗಿ ತಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ತಾವು ಸವಿಸ್ತಾರ. ಓಂ ಗುರುದೇವದತ್ತ ಮಹಾಯೋಗಿ ಮಾಣಿಕೇಶ್ವರರ ಬೆಳೆವನ್ನು ಘೋಷಿಸುತ್ತಾ ಗುರುದೇವದತ್ತ